ದಕ್ಷಿಣ ಬಿಜೆಪಿ ಟಿಕೆಟ್ ಫಿಕ್ಸ್ ಆಗಿದೆ. ದಕ್ಷಿಣ ಕ್ಷೇತ್ರದಿಂದ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಸ್ಪರ್ಧೆ ಈಗ ಖಚಿತವಾಗಿದೆ. ತೇಜಸ್ವಿನಿ ಅನಂತ್ ಕುಮಾರ್ ಸ್ಪರ್ಧೆಯನ್ನ ಖಚಿತಪಡಿಸಿದ್ದಾರೆ. ಆರ್ ಅಶೋಕ್ ಅಧಿಕೃತ ಟಿಕೆಟ್ ಘೋಷಣೆಗೂ ಮೊದಲೇ ಹೇಳಿಕೆಯನ್ನ ಕೊಟ್ಟಿದ್ದು ತೇಜಸ್ವಿನಿ ಅನಂತ್ ಕುಮಾರ್ ಅವರೇ ಅಭ್ಯರ್ಥಿ ಅನ್ನುವಂತಹ ಹೇಳಿಕೆಯನ್ನ ಆರ್ ಅಶೋಕ್ ಈಗಾಗಲೇ ನೀಡುವ ಮೂಲಕ ದಕ್ಷಿಣಕ್ಕೆ ಈಗ ತೇಜಸ್ವಿನಿ ಫಿಕ್ಸ್ ಅನ್ನೋದನ್ನ ಖಚಿತಪಡಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಈಗ ಬಿಜೆಪಿಯ ಅಭ್ಯರ್ಥಿ ಟಿಕೆಟ್ ಫಿಕ್ಸ್ ಆಗಿದ್ದು ದಕ್ಷಿಣ ಕ್ಷೇತ್ರದಿಂದ ತೇಜಸ್ವಿನಿ ಅನಂತ್ ಕುಮಾರ್ ಅವರ ಸ್ಪರ್ಧೆಯನ್ನ ಖಚಿತಪಡಿಸಿದ್ದಾರೆ. ಬಿಜೆಪಿ ಮುಖಂಡ ಆರ್ ಅಶೋಕ್ ಅಧಿಕೃತ ಟಿಕೆಟ್ ಘೋಷಣೆಗೂ ಮೊದಲೇ ಈಗ ಈ ಒಂದು ಅನೌನ್ಸ್ ಅನ್ನ ಮಾಡಿದ್ದಾರೆ. ಹಾಗಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ತೇಜಸ್ವಿನಿ ಅನಂತ್ ಕುಮಾರ್ ಅವರ ಹೆಸರು ಬಲವಾಗಿ ಕೇಳಿ ಬಂದಿತ್ತು. ಈ ಒಂದು ಹೆಸರು ಜೊತೆಗೆ ಈಗಾಗಲೇ ಅನಂತ್ ಕುಮಾರ್ ಅವರ ಒಂದು ನಿಧನದಿಂದ ತೆರವಾದಂತಹ ಈ ಕ್ಷೇತ್ರದಲ್ಲಿ ತೇಜಸ್ವಿನಿ ಅನಂತ್ ಕುಮಾರ್ ಅವರನ್ನೇ ಬಿಜೆಪಿ ಕಣಕ್ಕಿಳಿಸುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಈ ರೀತಿಯಾದಂತಹ ಸಿದ್ಧತೆಗಳು ಕೂಡ ಆಗಿತ್ತು. ಈಗ ಇದನ್ನ ಖಚಿತಪಡಿಸಿದ್ದಾರೆ ಆರ್ ಅಶೋಕ್ ಅವರು. ಬೆಂಗಳೂರು ದಕ್ಷಿಣ ಬಿಜೆಪಿ ಟಿಕೆಟ್ ಫಿಕ್ಸ್ ಆಗಿದೆ. ತೇಜಸ್ವಿನಿ ಅನಂತ್ ಕುಮಾರ್ ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ನಿಲ್ಲೋದು ಈಗ ಕನ್ಫರ್ಮ್ ಆಗಿದೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ಚಿದಾನಂದ್ ಪಟೇಲ್ ಈಗ ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ನಾವು ಇಂಟರ್ವ್ಯೂ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಒಂದು ರೀತಿಯಂತಹ ಎಲ್ಲಾ ರೀತಿಯ ಹೇಳಿಕೆಗಳು ಬಂದಿತ್ತು ಅವರಿಂದ, ಪರೋಕ್ಷವಾಗಿ ತಾನು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಅಂತ. ಆರ್ ಅಶೋಕ್ ಅವರು ಈಗ ಸ್ಪಷ್ಟಪಡಿಸಿದ್ದಾರೆ. ಅಧಿಕೃತ ಘೋಷಣೆ ಆಗೋದಕ್ಕಿಂತ ಮುಂಚೆನೆ ಆರ್ ಅಶೋಕ್ ಅವರು ಈಗ ಇದನ್ನ ಫಿಕ್ಸ್ ಅಂತ ಹೇಳಿದಾರ. ಹೇಗೆ ನವಿತಾ ಜೈನ್ ತೇಜಸ್ವಿನಿ ಅನಂತ್ ಕುಮಾರ್ ರವರನ್ನ ದಿವಂಗತ ಅನಂತ್ ಕುಮಾರ್ ರವರು ತೆರವಾಗಿರ್ತಕ್ಕಂಥ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಅವರನ್ನೇ ಅಭ್ಯರ್ಥಿ ಮಾಡಬೇಕಂತೇಳಿ ಬಿಜೆಪಿ ಕೂಡ ತೀರ್ಮಾನ ತೆಗೆದುಕೊಂಡಿತ್ತು, RSS ವಲಯದಲ್ಲೂ ಕೂಡ ತೀರ್ಮಾನ ತೆಗೆದುಕೊಂಡಿತ್ತು. ಆದರೆ ಆರ್ ಅಶೋಕ್ ರವರು ತೇಜಸ್ವಿನಿ ಅನಂತ್ ಕುಮಾರ್ ಬದಲಿಗೆ ಮೋಹನ್ ದಾಸ್ ಪೈ ಮತ್ತು ಅಥವಾ ನಂದನೀಲ ಕಿರಣಿಯವರನ್ನ ಬಿಜೆಪಿ ಅಭ್ಯರ್ಥಿ ಕಣಕ್ಕಿಳಿಸಬೇಕಂತೇಳಿ ತೆರೆಮರೆಯ ಪ್ರಯತ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಆತ್ಮೀಯರ ಜೊತೆ ಸಭೆಯನ್ನು ಕೂಡ ನಡೆಸಿದ್ರು. ತೇಜಸ್ವಿನಿ ಅನಂತ್ ಕುಮಾರ್ ಸ್ಪರ್ಧೆಯನ್ನು ಕೂಡ ವಿರೋಧಿಸಿದರು. ಇತ್ತೀಚೆಗಷ್ಟೇ ಬಿಜೆಪಿಯ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಕೂಡ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಸ್ಪರ್ಧೆಗೆ ವಿರೋಧ ಮಾಡುವಂತವರಿಗೆ ಖುದ್ದು ದೂರವಾಣಿ ಕರೆ ಮಾಡಿ ತರಾಟೆಗೆ ಕೂಡ ತೆಗೆದುಕೊಂಡಿದ್ರು. ಅಲ್ಲದೆ ಆರ್ ಅಶೋಕ್ ಅವರು ವಿರೋಧ ಮಾಡ್ತಿರುವಂತದ್ದು ಕೂಡ ಬಿಜೆಪಿಯೊಳಗೂ ಕೂಡ ಬಹಳಷ್ಟು ತಲ್ಲಣಿಕೆ ಕಾರಣವಾಗಿತ್ತು. ಅಲ್ಲದೆ ಬಿಜೆಪಿ ನಾಯಕರುಗಳು ಕೂಡ ಆರ್ ಅಶೋಕ್ ರವರು ತೇಜಸ್ವಿ ಅನಂತ್ ಕುಮಾರ್ ಸ್ಪರ್ಧೆಯನ್ನು ಯಾಕೆ ವಿರೋಧ ಮಾಡ್ತಾರೆ ಎಂಬ ಮಾತು ಕೂಡ ಕೇಳಿ ಬಂದಿತ್ತು ಮತ್ತು ಅಶೋಕ್ ಮೇಲೆ ದೊಡ್ಡ ಅಪವಾದ ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಅನಿವಾರ್ಯವಾಗಿ ಆರ್ ಅಶೋಕ್ ರವರು ಇದೀಗ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಬೆಂಗಳೂರು ದಕ್ಷಿಣದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಸ್ವತಃ ಹೇಳಿಕೆ ಕೊಡುವ ಮುಖಾಂತರ ತೇಜಸ್ವಿನಿ ಅನಂತ್ ಕುಮಾರ್ ಮತ್ತು ಆರ್ ಅಶೋಕ್ ನಡುವಿದ್ದಂತ ವಿವಾದಕ್ಕೆ ಇದೀಗ ತೆರೆ ಎಳೆದಿರುವಂತದ್ದು. ಆ ಮುಖಾಂತರ ಅನಿವಾರ್ಯವಾಗಿ ತೇಜಸ್ವಿನಿ ಅನಂತ್ ಕುಮಾರ್ ಪರವಾಗಿ ಬೆಂಗಳೂರು ದಕ್ಷಿಣದಲ್ಲಿ ಕೆಲಸ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ತೇಪೆ ಹಚ್ಚುವಂತಹ ಪ್ರಯತ್ನ ಮಾಡಿದ್ರ ಹಾಗಿದ್ರೆ ಇಲ್ಲಿ ಆರ್ ಅಶೋಕ್ ಅವರು ಈ ಒಂದು ಈಗ ಅನೌನ್ಸ್ ಮಾಡುವುದರ ಮೂಲಕ ಅಂತ ಹೇಳಿ ಇಲ್ಲಿವರೆಗೆ ಆದಂತಹ ಒಂದಷ್ಟು ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಟಿಕೆಟ್ ತಪ್ಪಿಸುವಲ್ಲಿ ಎಲ್ಲಾ ರೀತಿಯ ಪ್ರಯತ್ನವನ್ನ ಆರ್ ಅಶೋಕ್ ರವರು ಮಾಡಿದ್ರು. ಆದ್ರೆ ಯಾವಾಗ RSS ಮತ್ತು ಬಿಜೆಪಿ ಹಿರಿಯ ನಾಯಕರವರು ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ನಾವು ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡ್ರು. ಹಾಗಾಗಿ ಆ ತೀರ್ಮಾನದ ವಿರುದ್ಧ ಹೋಗುವಂತ ಶಕ್ತಿ ಆರ್ ಅಶೋಕ್ ರವರಿಗಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಇವತ್ತು ತೇಜಸ್ವಿನಿ ಅನಂತ್ ಕುಮಾರ್ ಅವರೇ ನಮ್ಮ ಅಭ್ಯರ್ಥಿ ಅಂತ ಘೋಷಣೆ ಮಾಡುವ ಮುಖಾಂತರ ಅನಿವಾರ್ಯವಾಗಿ ತೇಜಸ್ವಿನಿ ಅನಂತ್ ಕುಮಾರ್ ಪರವಾಗಿ ಇದೀಗ ಆರ್ ಅಶೋಕ್ ಮತ್ತು ಯಾರೆಲ್ಲ ತೇಜಸ್ವಿನಿ ಅನಂತ್ ಕುಮಾರ್ ಕ್ಯಾಂಡಿಡೇಟ್ ಆಗಬಾರದು ಅಂತ ಹೇಳಿ ವಿರೋಧ ಮಾಡಿದ್ರು ಅವರೆಲ್ಲರೂ ಕೂಡ ಫೀಲ್ಡ್ ಗೆ ಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಲ್ಲಿ ಇದೀಗ ತೇಜಸ್ವಿನಿ ಅನಂತ್ ಕುಮಾರ್ ಅವರೇ ಬೆಂಗಳೂರು ದಕ್ಷಿಣದ ಬಿಜೆಪಿ ಅಭ್ಯರ್ಥಿ ಕನ್ಫರ್ಮ್ ಆಗಿದೆ ಅಂತ ಹೇಳ್ಬೋದು. ನವಿತಾ ಜೈನ್, ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ. ಚಿಕ್ಕಮಗಳೂರಿಗೆ ಹೋಗ್ತೀನಿ ಅನ್ನೋದು ಸುಳ್ಳು, ಪಲಾಯನ ಸುದ್ದಿ ಹರಡಿದ್ದು ದೇಶದ್ರೋಹಿಗಳು. ಕೇಂದ್ರ ಸಚಿವ DV ಸದಾನಂದ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷ ನನಗೆ ಟಿಕೆಟ್ ಕೊಟ್ರೆ ಸ್ಪರ್ಧಿಸಿ ಗೆಲ್ತೇನೆ, ಬಿಜೆಪಿಯಲ್ಲಿ ಯಾರು ಕೂಡ ನನಗೆ ವಿರೋಧ ಮಾಡ್ತಾ ಇಲ್ಲ ಅನ್ನುವಂತಹ ಮಾತನ್ನ ಕೇಂದ್ರ ಸಚಿವ DV ಸದಾನಂದ ಗೌಡ ಅವರು ಈಗಾಗಲೇ ನೀಡಿದ್ದಾರೆ. ಪಲಾಯನ ಮಾಡ್ತೀನಿ ಅನ್ನೋದೆಲ್ಲವೂ ಕೂಡ ಸುಳ್ಳು. ನನ್ಗೆ ಒಂದು ವೇಳೆ ಪಕ್ಷ ಟಿಕೆಟ್ ಅನ್ನ ಕೊಟ್ರೆ ನಾನು ಸ್ಪರ್ಧಿಸಿ ಗೆಲ್ತೀನಿ, ನನ್ಗೆ ಯಾರು ಕೂಡ ವಿರೋಧ ಇಲ್ಲ ಪಕ್ಷದಲ್ಲಿ ಅನ್ನುವಂತಹ ಮಾತನ್ನ ಕೇಂದ್ರ ಸಚಿವ DVS ಹೇಳಿದ್ದಾರೆ. ವಿರೋಧ ಮಾಡ್ತಾ ಇರೋದು JDS ನವರು ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನನಗೆ ಟಿಕೆಟ್ ಕೊಡದೆ ಹೋದ್ರೂ ನಾನು ಬಿಜೆಪಿಗೆ ಗೆಲುವಿಗಾಗಿ ನಾನು ಖಂಡಿತ ಸ್ಪರ್ಧಿಸ್ತೀನಿ, ಬೆಂಗಳೂರು ಉತ್ತರದಲ್ಲಿ ಬಿಜೆಪಿ ಗೆಲ್ಲಬೇಕು ಅಂತ ಹೇಳಿ DVS ಈಗಾಗಲೇ ಹೇಳಿದ್ದಾರೆ. ಕೇಂದ್ರ ಸಚಿವ DV ಸದಾನಂದ ಗೌಡ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಸುಮಲತಾ ಅವರನ್ನ ಕರೆತರುವ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ನನಗೆ ಟಿಕೆಟ್ ಕೊಡದೆ ಹೋದ್ರೂ ಕೂಡ ನಾನು ಶ್ರಮಿಸ್ತೀನಿ ಪಕ್ಷಕ್ಕಾಗಿ, ಪಕ್ಷದ ಗೆಲುವಿಗಾಗಿ, ಬೆಂಗಳೂರು ಉತ್ತರದಲ್ಲಿ ಬಿಜೆಪಿಯ ಗೆಲ್ಲಬೇಕು, ಅದಕ್ಕಾಗಿ ನಾನು ಕೂಡ ಶ್ರಮಿಸ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಆದ್ರೆ ಖಂಡಿತವಾಗ್ಲೂ ಕೂಡ ನಾನು ಪಲಾಯನ ಮಾಡಿಲ್ಲ, ಈ ರೀತಿಯಾಗಿ ವಿರೋಧ ಮಾಡ್ತಾ ಇರೋದು JDS ನವರು ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟಿಕೆಟ್ ಕೊಡದೆ ಹೋದ್ರೂ ಕೂಡ ಪಕ್ಷಕ್ಕಾಗಿ ನಾನು ಶ್ರಮಿಸ್ತೀನಿ ಅನ್ನುವ ಮಾತನ್ನ ಕೇಂದ್ರ ಸಚಿವ DVS ಹೇಳಿದ್ದಾರೆ. ಬೆಂಗಳೂರಿನಿಂದ
ಚಿಕ್ಕಮಗಳೂರು ಉಡುಪಿ ಕ್ಷೇತ್ರಕ್ಕೆ ಪಲಾಯನ ಮಾಡಿಕೊಟ್ಟಿದ್ರು ಅಂತ ಒಂದು ಮಾತಿದೆ. ಹಾರಿಕೆ ಸುದ್ದಿ ಹರಡುವರು ದೇಶದ್ರೋಹಿಗಳು ಅಂತ ಹೇಳುವಂತ ವಿಚಾರ ನಾನು ಬಲವಾಗಿ ನಂಬಿದ್ದೇನೆ. ಆದ ಕಾರಣ ನಾನು ಚರ್ಚೆಗೆಲ್ಲ ನನ್ನಲ್ಲಿರುವಂತ ವಿಚಾರ ಹೇಳಿ ನಾನು ನಿಶ್ಚಯ ಮಾಡಿದ್ದೀನಿ. ನನ್ನ ಪಕ್ಷ ನನಗೆ ಬ್ಯಾಂಗ್ಳೂರು ನಾರ್ತ್ ಅಲ್ಲಿ ಟಿಕೆಟ್ ಕೊಟ್ರೆ ನಾನು ಇಲ್ಲೇ ಕಂಟೆಸ್ಟ್ ಮಾಡಬೇಕು, ಇಲ್ಲದಿದ್ರು ಬ್ಯಾಂಗ್ಳೂರು ನಾರ್ತ್ ಬಿಜೆಪಿ ಗೆಲ್ಲಬೇಕು. ಸರ್, ದೇವೇಗೌಡರು ಅಂತ ಹೇಳಿದ್ರೆ ಗೌರವ ಇದೆ, ಭಯ ಇಲ್ಲ. ನಾನು 4-6 ಬಾರಿ ಹೇಳಿದ್ದೇನೆ, ನಿಮ್ಮೆಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಬಂದಿದೆ. ಇಷ್ಟೊತ್ತರೆ ಸ್ವಲ್ಪ ಸಣ್ಣವರಲ್ಲಿ ಸೆಣಸಾಡಿದ್ದೀರಿ, ಈ ಸರಿ ಸ್ವಲ್ಪ ದೊಡ್ಡವರು ಸಿಕ್ಕಿದ್ರೆ ಸಂತೋಷ. ಖಂಡಿತ ಅದರಲ್ಲಿ ನಾನು